ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರುನಾಡು ತಿಪಟೂರಿನ ಹುಡುಗ ದೀಪಕ್. ಈಗ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ, ಎಷ್ಟೋ ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಪ್ರಶ್ನೆ ಏನಪ್ಪ ಆ ಡೌಟು ಅಂತಂದ್ರೆ, ಏನು ಆ ಪ್ರಶ್ನೆ ಅಂತ ಹೇಳಿದ್ರೆ, ಯೂಟ್ಯೂಬ್ನಲ್ಲಿ ಮಿಕ್ಸ್ ಕಂಟೆಂಟ್ ವೀಡಿಯೋಸ್ ಏನಾದರೂ ನಾವು ಮಾಡಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗುತ್ತಾ ಆಗಲ್ವಾ ಅಂತ ಒಂದು ಗೊಂದಲ ಇರುತ್ತೆ. ಆ ಗೊಂದಲಗಳಿಗೆಲ್ಲ ನಾನೇ ಹೇಳ್ತೀನಿ, ಅದಕ್ಕೊಂದು ಸೊಲ್ಯೂಷನ್ನು ಕೂಡ ಹೇಳ್ತೀನಿ. ಮಾನಿಟೈಸೇಷನ್ ಆನ್ ಆಗುತ್ತಾ ಆನ್ ಆಗಲ್ವಾ ಎಲ್ಲ ಹೇಳ್ತೀನಿ. ಹೇಳೋಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲರು ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ದಲ್ಲ ಇರೋರು ಈಗಲೇ ಫಾಲೋ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಯಾವುದೇ ಒಂದು ಹೊಸ ಯೂಟ್ಯೂಬರ್ಸ್ ಮೊದಲನೇದಾಗಿ ಕಾಲಿಡ್ತಿದ್ದೀನಿ, ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಿದ್ದೀನಿ ಅಂತ ಹೇಳಿದ್ರೆ ಅವನದು ಯೋಚನೆ, ಅವನದು ಥಾಟ್ಸ್ ಏನಪ್ಪ ಬರೋದು ಅಂದರೆ, ನಾನು ಇದ್ರಾಗೆ ದುಡ್ಡು ಮಾಡಬೇಕು, ನಾನು ಇದ್ರಾಗೆ ಮಾನಿಟೈಸೇಷನ್ನ ಆನ್ ಮಾಡ್ಕೊಂಡು ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ಬಿಡ್ತೀರಿ. ಯಾರು ಕೂಡ ಮಾನಿಟೈಸೇಷನ್ ಆನ್ ಆಗಬಾರ್ದು, ನನಗೇನು ಸುಮ್ಮನೆ ಮಾಡ್ತೀನಿ ಅಂತ ಯಾರು ಬರೋರೇ ಇಲ್ಲ. ಸರಿನಾ? ನಾನು ಹೇಳ್ತಿರೋದು ಸರಿ ತಾನೇ? ಸರಿ. ಈಗ ಏನಪ್ಪ ಅಂದರೆ, ಮೊದಲಿಗೆ ಏನಪ್ಪ ಒಂದು ಗುರಿನೇ ಇಟ್ಕೊಂಬಂದಿರ್ತಾರೆ. ಏನು ಗುರಿ ಇಟ್ಕೊಂಬಂದಿರ್ತಾರೆ? ನಾನು ಇದ್ರಾಗೆ ಲಾಗೇ ಮಾಡಬೇಕು, ಲಾಗ್ ಯೂಟ್ಯೂಬ್ ಚಾನಲ್ಲೇ ಕ್ರಿಯೇಟ್ ಮಾಡಬೇಕು, ಲಾಗೇ ಮಾಡ್ಕೋಬೇಕು ಅಂತಾರೆ. ಇವಾಗ ನಿಮಗೊಂದು ಪ್ರಶ್ನೆ ಬರ್ಬೋದು, ನಾನೇ ಒಂದು ಪ್ರಶ್ನೆ ಹಾಕ್ತೀನಿ ನೋಡಿ. ಏನಪ್ಪ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂತೆ ಹೋಗ್ತಾ ಏನಾಗುತ್ತೆ ಅಂದರೆ, ಯೂಟ್ಯೂಬ್ ಚಾನಲ್ ವ್ಯೂಸ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಏನು ವ್ಯೂಸೇ ಬರಲ್ಲ, ಸಬ್ಸ್ಕ್ರೈಬರ್ಸ್ ಏನೂ ಬರಲ್ಲ. ಆವಾಗ ನಿಮಗೊಂದು ಚಿಂತೆ ಆಗುತ್ತೆ, ಆವಾಗ ನಿಮಗೆ ಒಂಥರ ಬೇರೆ ಥರ ಮೈಂಡ್ ಬರುತ್ತೆ. ಯಾಕೆ ನಾನು ಆ ಥರ ಮಾಡಬಾರ್ದು, ಯಾಕೆ ನಾನು ಈ ಥರ ಮಾಡಬಾರ್ದು, ಒಂಥರ ಬೇರೆ ಕಾನ್ಸೆಪ್ಟ್ ಥರ ಯಾಕೆ ಮಾಡಬಾರ್ದು ಅಂತ ಹೇಳುತ್ತೆ. ಅದು ತಪ್ಪಲ್ಲ, ಅದು ಇನ್ನೂ ಆ್ಯಕ್ಟಿವ್ ಆಗಿದ್ದೀರಾ ಅಂತ ನಿಮಗೆ ಯೂಟ್ಯೂಬ್ನವರೇ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ನೀವಿನ್ನೂ ಕೈ ಹಿಡಿಯುತ್ತೆ ಯೂಟ್ಯೂಬ್. ಇನ್ನು ನೀವು ಒಂದು ಕ್ಲಿಕ್ ಆಗ್ತಿಲ್ಲ ಅಂತ ನೋಡ್ಕೊಂಡು ಬೇರೆದನ್ನ ಕ್ಲಿಕ್ ಆಗೋವಂಥ ನೀವು ಜಂಪ್ ಆದರೆ ಅಂದರೆ, ಆವಾಗ ಬೆಳೆದ್ರಿ ಅಂದರೆ ಯೂಟ್ಯೂಬ್ನವ್ರು ಇನ್ನೂ ಚೆನ್ನಾಗಿ ಇನ್ನೂ ಅದ್ರಾಗೆ ಗ್ರೋ ಮಾಡ್ಕೊಂಡು ಹೋಗ್ಬೋದು. ತಪ್ಪಲ್ಲ, ಯೋಚನೆ ಬರುತ್ತೆ, ಯಾವುದೇ ಕಾರಣಕ್ಕೂ ತಪ್ಪಲ್ಲ. ನೀವು ಇನ್ನೂ ಚೆನ್ನಾಗೇ ಬೆಳೀತಿದ್ದೀರಾ ಅಂತ ಅಂದ್ಕೊಳ್ಳಿ. ಸರಿನಾ? ಈಗೇನಪ್ಪ ಅಂದರೆ, ಯೂಟ್ಯೂಬ್ ಚಾನಲಲ್ಲಿ ಟೆಕ್ನಾಲಜಿ ವೀಡಿಯೋಸ್ನ ಮಾಡ್ತೀರಾ ಅಂದ್ಕೊಳ್ಳಿ. ಇವಾಗ ಒಂದು ಡೌಟ್ ಬರುತ್ತೆ. ಏನಪ್ಪ ಆ ಡೌಟು ಅಂತ ಹೇಳಿದ್ರೆ, ನನಗೆ ಟೆಕ್ನಾಲಜಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ನಲ್ಲ, ಇದ್ರಾಗೆ ನನಗೆ ಬರೀ ವ್ಯೂಸು ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದ್ರಲ್ಲ. ಇವಾಗ ಟೆಕ್ನಾಲಜಿ ಕ್ಯಾಟಗರಿಲಿ ಮಾತ್ರ ನನಗೆ ವ್ಯೂಸು ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಿದ್ದು. ನಾನು ಲಾಗ್ ಮಾಡ್ಬೇಕಾದ್ರೆ ಯಾವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸೇ ಬರಲಿಲ್ಲ. ಅವಾಗ ಏನಾದರೂ ನಮಗೆ ಮಾನಿಟೈಸೇಷನ್ ಆನ್ ಆಗಲ್ವಾ ಅಂತ ಕೇಳೋದಾದರೆ, ನಾನು ಇದು ಕೇಳೋದಾದರೆ ಏನು ಹೇಳ್ತೀನಿ ಅಂದರೆ, ನೀವು ಯಾವುದರ ಕಾನ್ಸೆಪ್ಟ್ ಮಾಡಿ, ನೀವು ಎಂಥದೇ ಕಾನ್ಸೆಪ್ಟ್ ಮಾಡಿರಿ, ಅದಕ್ಕೆ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಸರಿನಾ? ಈಗ ಯಾವುದೇ ಕಾರಣಕ್ಕೂ ಎಂಥ ಕಂಟೆಂಟ್ ಮಾಡಿರಿ, ನೀವೀಗ ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು ಮಿಕ್ಸ್ ಕಂಟೆಂಟ್. ಸರಿನಾ? ಈಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬ್ನಲ್ಲಿ ಮಿಕ್ಸ್ ಕಂಟೆಂಟ್ ಅಂತ ಹೇಳಿದ್ರೆ, ಈಗ ಸ್ವಲ್ಪ ಜನ ಒಬ್ಬ ಕ್ರಿಯೇಟರ್ಸ್ ಆಗಿರಲಿ, ಅದೊಂದು ಒಂದು ದಿನ ಸಿನಿಮಾ ಬಗ್ಗೆ ವಿಡಿಯೋ ಮಾಡೋದು, ಒಂದು ಸ್ವಲ್ಪ ದಿನ ಒಂದು ಯಾವುದಪ್ಪ ಕುಕ್ಕಿಂಗ್ ಚಾನಲ್ ಬಗ್ಗೆ ಮಾಡೋದು, ಒಂದು ಸ್ವಲ್ಪ ದಿನ ಎಜುಕೇಷನ್ ಚಾನಲ್ ಮಾಡೋದು, ಇನ್ನೊಂದು ದಿನ ಗೇಮಿಂಗ್ ಚಾನಲ್ ಬಗ್ಗೆ ಮಾಡೋದು. ಈ ಥರ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಹೋಗೋದಂತೂ ಗ್ಯಾರಂಟಿ. ಒಂದೊಂದು ಚಾನಲ್ ಎಲ್ಲೋ ಕೈ ಹಿಡಿಬೋದು, ಅಪರೂಪಕ್ಕೊಂದು. ಒಂದೊಂದು ಚಾನಲ್ ಯಾಕಪ್ಪ ಹೋಗುತ್ತೆ ಅಂತ ಹೇಳಿದ್ರೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆ ಥರ ಮಾಡಿದ್ರೆ 4-5 ಕ್ಯಾಟಗರಿ ಒಂದೇ, ಜನರಿಗೆ ಇಂಪ್ರೆಷನ್ ಬರಲ್ಲ. ಇಂಪ್ರೆಷನ್ ಬಂದರೂ ಬರುತ್ತೆ, ಬಟ್ ಏನಾಗುತ್ತೆ ಅಂದರೆ ಸಬ್ಸ್ಕ್ರೈಬರ್ಸ್ನ ಬರೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಎಷ್ಟೊಂದು ಜನ ನಿಮ್ಮೊಂದು ಯೂಟ್ಯೂಬ್ ಚಾನಲ್, ಯಾರೇ ಒಬ್ಬ ಯೂಟ್ಯೂಬರ್ಸ್ ಆಗಿರಲಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಓನ್ಲಿ ಸ್ಪೆಸಿಫಿಕ್ ಆಗಿರೋ ಎಲ್ಲೋ ಒಬ್ಬೊಬ್ಬರು ಸ್ಪೆಸಿಫಿಕ್ ಆಗಿರೋರು, ಎಲ್ಲರೂ ಕೂಡ ಕಾಮನ್ ಥಿಂಕ್ ಏನಪ್ಪ ಅಂದರೆ, ಸ್ಪೆಸಿಫಿಕ್ ಆಗಿ ಕ್ಯಾಟಗರಿ ಯಾರು ಮಾಡ್ತಾರೋ ಅವ್ರನ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತಾರೆ. ಅವರೇ ಮಾಡೋದು ಪಕ್ಕ. ಯಾರು ಮಿಕ್ಸ್ ಕಂಟೆಂಟ್ ಮಾಡ್ತಾ ಇರ್ತಾರೆ, ಇವಾಗ ನನಗೆ ಬೇಕಾಗಿರೋ ಕಂಟೆಂಟ್ ಅವ್ರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅನ್ಸಬ್ಸ್ಕ್ರೈಬ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಒಂದು ಸಿನಿಮಾ ಬಗ್ಗೆ ಮಾಡಿ, ಇಲ್ಲಾಂದರೆ ಎಜುಕೇಷನ್ ಬಗ್ಗೆ ಮಾಡಿ, ಇಲ್ಲಾಂದರೆ ಗೇಮಿಂಗ್ ಬಗ್ಗೆ ಮಾಡಿ, 3 ಅಟ್ ಎ ಟೈಮ್ ಒಂದ್ರಾಗೆ ಮಾಡಿದ್ರೆ ನಿಮಗೆ ಚಾನಲು ಪ್ರಾಬ್ಲಮ್ ಆಗುತ್ತೆ. ನೀವು ಹಂಗೂ ಮಾಡ್ತೀನಿ, ನಾನು ತಾಕತ್ತೈತೆ, ನನ್ನ ಕಂಟೆಂಟಲ್ಲಿ ತಾಕತ್ತೈತೆ ಅಂತ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ನ ಬರೆಸ್ಕೊತೀನಿ ಅಂದರೆ ನೀವು ಬೇಕಾದರೆ ಮಾಡ್ಕೋಬೋದು. ಅದಕ್ಕೇನು ಅಡ್ಡಿನೇ ಇಲ್ಲ, ತೊಂದರೆನೇ ಇಲ್ಲ. ಇದಕ್ಕೆ ನಾನೇ ಹೇಳ್ತಿದ್ದೀನಿ. ಸರಿನಾ? ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಈಗ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬ್ ಚಾನಲ್ನ ನಾನು ಆದಷ್ಟು ನಿಮಗೆ ಮಿಕ್ಸ್ ಕಂಟೆಂಟ್ ಮಾಡಿ, ಬಟ್ ಯಾವ ಥರ ಮಾನಿಟೈಸೇಷನ್ ಆನ್ ಆಗುತ್ತಾ ಆನ್ ಆಗಲ್ವ ಅಂತ ಯಾವುದ್ರ ಮೇಲೆ ಡಿಪೆಂಡ್ ಹೇಳ್ತೀನಿ ಅಂತ ಹೇಳಿದ್ರೆ, ಆದಷ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈಗ ಮಿಕ್ಸ್ ಕಂಟೆಂಟ್ ಐತೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು
ಈಗ ಟಿಕ್ ಟಾಕ್ ವೀಡಿಯೋ ತೊಗೊತೀರ ಅಂದ್ಕೊಳ್ಳಿ, ಅಲ್ಲ ಈಗ ಇನ್ಸ್ಟಾಗ್ರಾಮ್ ಅಂದ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ರೀಲ್ಸ್ ಬರ್ತಿತ್ತು ಅಂದ್ಕೊಳ್ಳಿ, ಆ ರೀಲ್ಸ್ ಚೆನ್ನಾಗಿ ವೈರಲ್ ಆಗಿದ್ದಾರೆ, ಅವ್ರು ಚೆನ್ನಾಗಿ ಫೇಮಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ವೈರಲ್ನ ತೊಗೊಂಬಿಟ್ಟು ಸುಮ್ಮನೆ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಅಥವಾ ವೀಡಿಯೋಸಲ್ಲಿ, ಅವಾಗ ಏನಾಗುತ್ತೆ, ವ್ಯೂಸು ಸಬ್ಸ್ಕ್ರೈಬರ್ಸು ಎಲ್ಲ ಕೂಡ ಸರಿಯಾಗಿ ಬರ್ತಾರೆ. ಅವಾಗ ಸ್ಟ್ರೈಕ್ ಬರುತ್ತೆ ಅಥವಾ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅಂಥವು ಮಾಡೋಕ್ಕೆ ಹೋಗ್ಬಿಡಿ. ಅಂಥವು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳ್ಬಿಡ್ತೀನಿ ನೋಡಿ, ಮಾನಿಟೈಸೇಷನ್ನೇ ಆನ್ ಆಗಲ್ಲ. ನೀವು ಇಷ್ಟು ವರ್ಷ ಶ್ರಮ ಏನು ಪಟ್ಟಿರ್ತೀರ ಅದೆಲ್ಲ ವೇಸ್ಟು, ಕೊನೆಗೆ ಮಾನಿಟೈಸೇಷನ್ ಡಿಸೇಬಲ್ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಅಂಥದ್ದು ಮಾಡೋಕ್ಕೆ ಹೋಗ್ಬಿಡಿ. ನಾನು ನಿಮಗೆ ಹೇಳೋದಾದರೆ ನಿಮ್ದು ಏನು ಕಂಟೆಂಟ್ ಐತೋ, ನಿಮ್ದು ಏನು ಸ್ವಂತವಾದ ಕಂಟೆಂಟ್ ಐತೋ ಅದನ್ನು ನಿಮ್ಮ ಆದಷ್ಟು ಫೇಸ್ ಕ್ಯಾಮ್ ನಿಮ್ಮೊಂದು, ನಾನು ಈಗೇನು ನಿಮ್ಮ ಎದುರಿಗೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಕ್ಯಾಮ್ರಾ ಮುಂದೆ, ಆ ಥರ ನೀವು ಕೂಡ ಹೋಗಿ ಮಾತಾಡಬೇಕಾಗುತ್ತೆ ಕ್ಯಾಮ್ರಾ ಮುಂದೆ. ಆದಷ್ಟು ಕ್ಯಾಮ್ರಾ ಮುಂದೆ ಮಾತಾಡಿ. ಆವಾಗ 99% ನಾನು ಹೇಳ್ತಿದ್ದೀನಿ, ಯೂಟ್ಯೂಬ್ನವರು ನಿಮ್ಮೊಂದು ಚಾನಲ್ನ ಮಾನಿಟೈಸ್ ಮಾಡೇ ಮಾಡ್ತಾರೆ. ಯಾಕಪ್ಪ ಅಂದರೆ ಎಲ್ಲರೂ ಕೂಡ ಎಷ್ಟೋ ಸ್ಕ್ರೀನ್ ರೆಕಾರ್ಡರ್ ಮಾಡಾಕ್ತಾರೆ, ಎಷ್ಟೋ ಜನ ಬೇರೆಯವರು ಮಾಡ್ಕೊಂಡಿದ್ದನ್ನ ಸೌಂಡ್ ಅರೇಂಜ್ ಮಾಡ್ಕೊಂಡು ಏನೇನೋ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಬೇರೆಯವ್ರನ್ನ ತೊಗೊತಾರೆ, ಸೌಂಡ್ ಅರೇಂಜ್ ಮಾಡ್ತಾರೆ, ವೀಡಿಯೋಸ್ನ ಅವರ ಒಂದು ವಾಯ್ಸ್ ಕೊಟ್ಕೊಂಡು ಮಾಡ್ತಾರೆ. ಅದಕ್ಕೆ ಯೂಟ್ಯೂಬ್ನವ್ರಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕೋಸ್ಕರ ನಮ್ಮೊಂದು ಫೇಸ್ ಕ್ಯಾಮ್ರಾ ಅಂತ ಹೇಳಿದ್ರೆ ಇವರೇ ಮಾತಾಡ್ತಾ ಇದ್ದಾರೆ, ಇವರೇ ಇದ್ದಾರೆ ಅಂತ ಒರಿಜಿನಲಾಗಿ ಇವ್ರು ಸ್ವಂತ ಓನ್ ಕಂಟೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಟ್ರಸ್ಟ್ ಬರುತ್ತೆ ಯೂಟ್ಯೂಬ್ನವ್ರಿಗೆ. ಆವಾಗ ಇವ್ರನ್ನ ಒಂದು ಕಂಟೆಂಟ್ನ ನಾವು ನಂಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡಿದ್ದೀನಿ. ಈ ಒಂದು ವೀಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸಪೋರ್ಟ್ ಮಾಡಿ. ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದೀನಿ, ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.